ಹಲೋ ಆಲ್, ಎಲ್ಲರಿಗೂ ನಮಸ್ಕಾರ. ಸಿ ಆಲ್ಮೋಸ್ಟ್ 8 ಇಯರ್ಸಿಂದ ಐ ಆಮ್ ಇನ್ ದ ಫೀಲ್ಡ್. ಯು ಪಿ ಎಸ್ ಸಿ ಫೀಲ್ಡ್ ಆಗಲಿ, ಕೆ ಪಿ ಎಸ್ ಸಿ ಫೀಲ್ಡ್ ಆಗಲಿ. ಐ ಆಮ್ ವರ್ಕಿಂಗ್ ಆಲ್ಸೋ, ಮೀನ್ ವೈಲ್ ಐ ಆಮ್ ಪ್ರಿಪೇರಿಂಗ್ ಆಲ್ಸೋ ಫಾರ್ ದ ಎಕ್ಸಾಮ್ಸ್. ಸಿ ಆಲ್ಮೋಸ್ಟ್ ನಬಾರ್ಡ್ ಬರೆದಿದ್ದೇನೆ, RBI ಎಕ್ಸಾಮ್ಸ್ ಆಗಲಿ, ಕೆ ಪಿ ಎಸ್ ಸಿ ಆಗಲಿ, ಯು ಪಿ ಎಸ್ ಸಿ ಆಗಲಿ, ಪ್ರತಿಯೊಂದರಲ್ಲೂ ಪ್ರಿಲಿಮ್ಸ್ ಎಕ್ಸಾಮ್ ಅನ್ನಂತೂ ಪಾಸ್ ಮಾಡಿದ್ದೀನಿ. ದಟ್ ಈಸ್ ಇಟ್ಸ್ ಅ ಫ್ಯಾಕ್ಟ್ ಬೇಸ್ಡ್ ಎಕ್ಸಾಮ್. ಆ್ಯಂಡ್ ಕೆ ಪಿ ಎಸ್ ಸಿ ಅಂತ ಬಂದಾಗ 2024 ಗೆಜೆಟೆಡ್ ಎಕ್ಸಾಮ್. ಸೊ ಅದರಲ್ಲಿ ಇಂಟರ್ವ್ಯೂವರೆಗೂ ಹೋಗಿ, ಸೊ ಈಗ ಪ್ರೆಸೆಂಟ್ಲಿ ವಿ ಆರ್ ವೇಟಿಂಗ್ ಫಾರ್ ದ ರಿಸಲ್ಟ್ಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ಮೈ ಸೆಲ್ಫ್. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಐ ಜಸ್ಟ್ ವಾಂಟ್ ಟು ಎಕ್ಸ್ಪ್ಲೈನ್ ದ ಪ್ರಿಯಾರಿಟಿ ಬೇಸ್ಡ್ ಸ್ಟಡಿ ಅಪ್ರೋಚ್ ಅಂತ. ಸೊ ಐ ನೇಮ್ ಇಟ್ ಆಸ್ ಎ PBS ಮೆಮರಿ ಮಾಸ್ಟರಿ ಕ್ಲಾಸ್ ಅಂತ ಹೇಳ್ತೀನಿ. ಸೊ ಇಲ್ಲಿ ಏನಿರುತ್ತೆ ಅಂತಂದರೆ, ಸೊ ಕ್ಲಾಸಸ್ ಯಾವ ಥರ ಇರುತ್ತೆ, ಆ್ಯಂಡ್ ಮೆನಿ ಸ್ಟೂಡೆಂಟ್ಸ್ ಆರ್ ರಿಕ್ವೆಸ್ಟಿಂಗ್ ಡೆಮೋ, ರೈಟ್? ಸೊ ಈ ಡೆಮೋ ನಾನು ಆಲ್ರೆಡಿ ಬ್ಯಾಚ್ ಜಾಯ್ನ್ ಆಗಿರೋರು ಕೊಟ್ಟಿದ್ದೀನಿ. ಐ ಆಮ್ ಗೆಟಿಂಗ್ ವೆರಿ ಗುಡ್ ರೆಸ್ಪಾನ್ಸ್ ದೇರ್. ಐ ಆಮ್ ವೆರಿ ಮಚ್ ಹ್ಯಾಪಿ ಫಾರ್ ದಟ್. ಆ್ಯಂಡ್ ಸಿ ಈ ಒಂದು ವಿಡಿಯೋದಲ್ಲಿ ಐ ಜಸ್ಟ್ ವಾಂಟ್ ಟು ಶೇರ್ ಮೈ ಥಾಟ್ಸ್ ಆನ್ ಇಟ್. ಸೊ ನಾನು ಈ ಪ್ರೋಗ್ರಾಮ್ನ ಯಾಕೆ ಡಿಸೈನ್ ಮಾಡಿದೆ ಅಂತ. ಸಿ ಆಲ್ಮೋಸ್ಟ್ 2018ರಲ್ಲಿ ಏಪ್ರಿಲ್ ಮೇ ಅಲ್ಲಿ ನನ್ನ ಗ್ರ್ಯಾಜುಯೇಷನ್ ಮುಗೀತು. ಐ ಆಮ್ ಎನ್ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್. ಅದಾದ ಮೇಲೆ ಐ ಕಂಪ್ಲೀಟ್ಲಿ ಶಿಫ್ಟೆಡ್ ಟು UPSC. ಓಕೆ, ಇದೇ ಚಂದ್ರ ಲೇಔಟು, ಇಲ್ಲೇ ಬಂದು, ಸೊ ನಾವು ಆಲ್ಮೋಸ್ಟ್ ಒಂದು 4-5 ಜನ ನಮ್ಮ ಕಾಲೇಜಿಂದ ಎವ್ರಿ ಒನ್ ವೆಂಟ್ ಫಾರ್ MSc ಗ್ರ್ಯಾಜುಯೇಷನ್ಗೆ ಅಂತ, ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಅಂತ. ಆ್ಯಂಡ್ ವಿ ಹ್ಯಾವ್ ಎ ಟೀಮ್ ಆಫ್ ಐ ಥಿಂಕ್ 4 to 5 ಮೆಂಬರ್ಸ್. ವಿ ಕೇಮ್ ಹಿಯರ್ ಇನ್ ಚಂದ್ರ ಲೇಔಟ್, ಇದೇ ವಿಜಯನಗರದಲ್ಲಿ. ಓಕೆ, ಸೊ ವಿ ಸ್ಟೇಡ್. ಆ್ಯಂಡ್ ಪಾಯಿಂಟ್ ಏನು ಅಂತಂದರೆ, ಯು ವಾಂಟ್ ಬಿಲೀವ್, ನೀವು ನಂಬಲ್ಲ ನಾನು ಹೇಳ್ತಿದ್ದೀನಿ ಅಂತಂದರೆ, ಆಲ್ಮೋಸ್ಟ್ 10 to 14 hours. ಸೊ ನಿಮಗೆ ಎಕ್ಸಾಜುರೇಷನ್ ಅನಿಸುತ್ತೆ, ಬಟ್ ದಿಸ್ ಈಸ್ ದ ರಿಯಾಲಿಟಿ. ನನಗಾಗ ಸೈಟ್ ಇರಲಿಲ್ಲ. ಓಕೆ, ಸ್ಪೆಕ್ಟ್ ನೋಡಿ ಆಲ್ಮೋಸ್ಟ್ 3.5 -3.5 ಬಂದಿದೆ. ಎವ್ರಿ ಡೇ ಐ ಹ್ಯಾವ್ ಪುಟ್ ಇನ್ ಆಲ್ಮೋಸ್ಟ್ 14 hours ಆಫ್ ಎಫರ್ಟ್ UPSCಗೆ. ಓಕೆ, ನಾನು KPSC ಬರೆಯಲ್ಲ, RBI ಬರೆಯಲ್ಲ, ನಬಾರ್ಡ್ ಬರೆಯಲ್ಲ, ಯಾವುದು ಬರೆಯಲ್ಲ. KPSC ಒಂದೇ ನನ್ನ ಉದ್ದೇಶ, ಗುರಿ ಅಂತ ಬಂದಿದ್ದವನು. ಓಕೆ, ಸಿ ಆಲ್ಮೋಸ್ಟ್ 14 hours ಓದ್ತಿದೆ. ಫಸ್ಟ್ ಅಟೆಂಪ್ಟ್ ಆಯಿತು ಆ್ಯಂಡ್ ಪ್ರಿಲಿಮ್ಸ್ ಆಗಲಿಲ್ಲ. ಐ ವೆಂಟ್ ಫಾರ್ ಸಮ್ ಜಾಬ್, ಇಫ್ಕೋದಲ್ಲಿ ಜಾಬ್ ಮುಗಿದೆ. ಆ್ಯಂಡ್ ಐ ವರ್ಕ್ ದೇರ್ ಸಮ್ ಟೈಮ್. ಮತ್ತೆ ನೆಕ್ಸ್ಟ್ ಸೈಕಲ್ UPSC ಪ್ರಿಲಿಮ್ಸ್ ಟೈಮ್ ಬಂತು, 2 months ಇದ್ದಾಗ. ಐ ಕ್ವಿಟ್ ದ ಜಾಬ್, ಅಗೇನ್ ಐ ಕಮ್ ಬ್ಯಾಕ್. ಮತ್ತೆ ಎಫರ್ಟ್ ಹಾಕಿದೆ. ಅಲ್ಲಂತೂ ಆಲ್ಮೋಸ್ಟ್ 15 hours ಎವ್ರಿ ಡೇ. ಮಲಗು, ಎದ್ದು ಓದು, ತಿನ್ನು, 3 ಕೆಲಸ ಬಿಟ್ಟರೆ ಏನೂ ಮಾಡಿಲ್ಲ. ಗಾಟ್ ಇಟ್. ಸೆಕೆಂಡ್ ಇಯರ್ ಆಯಿತು, ಅಗೇನ್ ನಾಟ್ ಕ್ಲಿಯರ್, ಪ್ರಿಲಿಮ್ಸ್ ಆಗಲಿಲ್ಲ. ಸೆಕೆಂಡ್ ಟೈಮು ಪ್ರಿಲಿಮ್ಸ್ ಆಗಲಿಲ್ಲ. ಥರ್ಡ್ ಟೈಮ್. ಸೊ ಅಲ್ಲೇನು ಮಾಡಿದೆ ಅಂತಂದರೆ, ಐ ಸ್ಟಾರ್ಟೆಡ್ ಅಪ್ರೋಚಿಂಗ್ ಅ ನ್ಯೂ ವೇ. ಅಲ್ಲೇನು ಅಂತಂದರೆ, ನಮ್ಮ ಸೀನಿಯರ್ ಒಬ್ರು ಇದ್ರು, ವೆಂಕಟೇಶ್ ಸರ್ ಅಂತ. ಸೊ ಅವ್ರ ಹತ್ರ ಹೋಗಿ ಮಾತಾಡಿದೆ. ಐ ಥಿಂಕ್ ಹಿ ಹ್ಯಾಸ್ ಗಿವನ್ ಅ ವೆರಿ ಗುಡ್ ಇನ್ಪುಟ್ಸ್. ಸೊ ಅವ್ರು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ಥರ ನಮ್ಮೊಬ್ಬ ಸೀನಿಯರ್ ಒಬ್ರು ಇದ್ರು. ಸೊ ಪ್ರೆಸೆಂಟ್ಲಿ ಐ ಡೋಂಟ್ ವಾಂಟ್ ಟು ಕೋಟ್ ಹಿಸ್ ನೇಮ್. ಡೆಫಿನೆಟ್ಲಿ ಐ ವಿಲ್ ರಿವೀಲ್ ಹಿಸ್ ನೇಮ್ ಇನ್ ಫ್ಯೂಚರ್. ಸೊ ಐ ಕಮ್ ಅಕ್ರಾಸ್ ಹಿಮ್. ಅವರು ಜಾಸ್ತಿ ಓದ್ತಿರ್ಲಿಲ್ಲ, 5 to 6 hours ಅಷ್ಟೇ ಓದ್ತಿದ್ರು. ಆ್ಯಂಡ್ ಈಸ್ ಏಬಲ್ ಟು ಕ್ಲಿಯರ್ ಪ್ರಿಲಿಮ್ಸ್ ಎವ್ರಿ ಟೈಮ್. ನಾನು ಜೊತೆಗೆ ಓದಿದ್ದೀನಿ ಅವ್ರ ಜೊತೆಗೆ. ಸೊ ಐ ನೆವರ್ ಆಸ್ಕ್ಡ್, ಸರ್ ಹೆಂಗೆ ಕ್ಲಿಯರ್ ಮಾಡ್ತೀರಾ ಅಂತ. ಒಂದ್ಸರಿ ಕೇಳಿದೆ, ಯು ಹ್ಯಾವ್ ಟು ಡೂ ದ ರಿವಿಷನ್ ಆ್ಯಂಡ್ ಯು ಹ್ಯಾವ್ ಟು ಡೂ ದ ಸಮ್ ಟೆಕ್ನಿಕ್ಸ್ ಎಲ್ಲ ಫಾಲೋ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು. ದೆನ್ ಐ ರಿವೈಸ್. ಅಲ್ಲಿವರೆಗೂ ನನ್ನ ಒಂದು ಏನದು ಪರ್ಸೆಪ್ಷನ್ ಯಾವ ಥರ ಇತ್ತು ಅಂತಂದರೆ, ಎಸ್, ಓದಬೇಕು, ರಿವೈಸ್ ಮಾಡಬೇಕು, ಎಗೇನ್ ರಿವೈಸ್ ಮಾಡಬೇಕು, ಟೆಸ್ಟ್ ಅಟೆಂಡ್ ಮಾಡಬೇಕು, ಆನ್ಸರ್ ರೈಟಿಂಗ್ ಮಾಡಬೇಕು, ರಿವೈಸ್ ಮಾಡಬೇಕು, ಕರೆಂಟ್ ಅಫೇರ್ಸ್ ಓದಬೇಕು. ಸೊ ಮಾಡಿದ್ದೆ. ಎಗೇನ್ ಓದ್ತಿದ್ದೆ, ಎಕ್ಸಾಮ್ ಬರೀತಿದ್ದೆ. ಎಕ್ಸಾಮಲ್ಲಿ ನೆನಪಾಗ್ತಿರ್ಲಿಲ್ಲ, ಕ್ಲಿಯರ್ ಆಗ್ತಿರ್ಲಿಲ್ಲ. ಆ ಥರ್ಡ್ ಇಯರಲ್ಲೂ ನಾನು ಇವ್ರ ಜೊತೆ ಮೀಟ್ ಆದಾಗ ಈ ಮೆನ್ಷನ್ ದ ಟೆಕ್ನಿಕ್. ಆ್ಯಕ್ಚುಲಿ ನೋಡಪ್ಪ, ಈ ಥರ ಟೆಕ್ನಿಕ್ ಆಗಬೇಕು ಅಂತ ಹೇಳಿದ್ರು. ಸರ್ ಕ್ಯಾನ್ ಯು ಗಿವ್ ಮಿ ದ ಎಕ್ಸಾಂಪಲ್, ನನಗೊಂದು ಸ್ವಲ್ಪ ಹೇಳಿ ಸರ್, ಅದು ಯಾವ ಥರ ಟೆಕ್ನಿಕ್ಕು ಅಂತ ಕೇಳಿದೆ. ಆ್ಯಂಡ್ ಹಿ ಟೋಲ್ಡ್ ಒನ್ ಸೆಂಟೆನ್ಸ್. ಆ್ಯಕ್ಚುಲಿ ಸಿಂಪಲ್ ಆಗಿ ನನ್ನ ಕ್ವಶನ್ ಕೇಳಿದ್ರು, ಏನಂತ ನೋಡಪ್ಪ, ಒಂದು ಕ್ವಶನ್ ಕೇಳಿದ್ರು ನನಗೆ, ಏನಂತ, ಯು ಟೆಲ್ ಮಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಇಲ್ಲಿರುವಂಥ ವೇವ್ಸ್ ಬಗ್ಗೆ ಹೇಳು ಅಂತಂದರು. ಸೊ ನಾನು ಯೋಚನೆ ಮಾಡಿದೆ. ಸೊ ಯಾರು ಕನ್ನಡದ ಮೀಡಿಯಮ್ ಆಗಿದ್ರೆ ಅದನ್ನೇನಂತೀವಿ ಅಂದರೆ ವಿದ್ಯುತ್ ಕಾಂತೀಯ ತರಂಗಗಳು ಅಂತ ಕರಿತೀವಿ. ನಾನು ಹೇಳಿದೆ, ಸರ್ ರೇಡಿಯೋ ವೇವ್ಸ್ ಆ್ಯಂಡ್ ಎಕ್ಸ್ರೇಸ್, ಗಾಮರಾಸ್. ಸೊ ಐ ಟೋಲ್ಡ್ ದಟ್. ನನಗೆ ಸೀಕ್ವೆನ್ಸಲ್ಲಿ ಹೇಳು ಅಂತಂದರು. ಐ ಕ್ಯಾಂಟ್ ಏಬಲ್ ಟು ಟೆಲ್. ಆ್ಯಕ್ಚುಲಿ ನೀವು ಟ್ರೈ ಮಾಡಿ. ಆ್ಯಕ್ಚುಲಿ ಈಗ ನಿಮ್ಗೆ ಒಂದು ಸೀಕ್ವೆನ್ಸ್ ಬರಬೇಕು, ಎಕ್ಸಾಕ್ಟ್ ಸೀಕ್ವೆನ್ಸ್. ಇದು ಸ್ಕೂಲಲ್ಲಿ ನಾವು ಮಗ್ಗಪ್ ಮಾಡಿದ್ದೆ. ಬಟ್ ಇಲ್ಲೇನು ಮಾಡಿಬಿಟ್ಟಿದೆ ಅಂದರೆ, ನಾನು ಹಾರ್ಡ್ ವರ್ಕ್ ಅನ್ನೋದನ್ನು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದೆ. ಐ ಆಮ್ ನಾಟ್ ಲುಕಿಂಗ್ ಇನ್ ದ
ಅದರ್ ಆಂಗಲ್, ಒಂದು ಪ್ರಿಪರೇಷನ್ ಬಗ್ಗೆ. ದೆನ್ ಐ ರಿಯಲೈಸ್ಡ್, ಅಂಡ್ ಈಗ ಅವ್ರು ಹೇಳಿದ್ರು ಆಕ್ಚುಲಿ, ಫೈನ್, ಏನಂತ ಹೇಳಿದ್ರು, ಸಿ ಐ ವಿಲ್ ಟೆಲ್ ಯು ಆಲ್ ದ ರೇಸ್ ಅಂತ ಹೇಳಿದ್ರು. ಎಂಟೈರ್ ಸೀಕ್ವೆನ್ಸ್ ಹೇಳಿದ್ರು. ಓಕೆ, ರೇಡಿಯೋ ವೇವ್ಸ್ ಆಗಲಿ, ಮೈಕ್ರೋವೇವ್ಸ್, ಈ ಥರ ಒನ್ ಬೈ ಒನ್ ತುಂಬ ಸರಳವಾಗಿ ಹೇಳ್ತಿದ್ದಾರೆ. ಐ ವಾಸ್ ಶಾಕ್ಡ್. ಸರ್ ಹೇಗಾಯ್ತು ಅಂತ ಕೇಳಿದಾಗ, ದೆನ್ ಹಿ ಟೋಲ್ಡ್ ದಟ್ ಮೆಮರಿ ಟೆಕ್ನಿಕ್ ಅಂತ ಇದಾವಪ್ಪ, ಆಲ್ಮೋಸ್ಟ್ 10 to 12 ಇದಾವೆ ಬೇಸಿಕ್ ಆಗಿ. ಅಂಡ್ ಅಲ್ಲೂ ಹೇಳಿದ್ರು, ನಾ ಹೇಳ್ತೀನಿ ನೋಡಿ, ಕೊಡೋದು ನನಗೆ ಈಗಲೂ ನೆನಪಿದೆ. ಐ ವಾಸ್ ವೆರಿ ಮಚ್ ಹ್ಯಾಪಿ ಫಾರ್ ದಟ್ ಆ್ಯಕ್ಚುಲಿ. ನೋಡಿ, ರೇಸಲ್ಲಿ ದೃಷ್ಟಿನೇ ಮುಖ್ಯ. ನನಗೆ ಹೇಳಿದ್ರು ಇದನ್ನ, ರೇಸು ಅಲ್ಲಿ ದೃಷ್ಟಿನೇ ಮುಖ್ಯ ಅಂತ. ರೇ ಅಂದರೆ ರೇಡಿಯೋ ವೇವ್ಸ್, ಸು ಅಂದರೆ ಸೂಕ್ಷ್ಮಾಣು ಕಿರಣಗಳು. ರೇಸು ಅಲ್ಲಿ ಮೀನ್ಸ್ ಅವಗೆಂಪು ಕಿರಣಗಳು, ರೈಟ್. ಅಲ್ಲಿ ದೃಷ್ಟಿ ಮೀನ್ಸ್ ದೃಗ್ಗೋಚರ. ದೆನ್ ದೃಷ್ಟಿ ಮೀನ್ಸ್ ನೇರಳಾತೀತ. ದೆನ್ ಎಕ್ಸ್ರೇಸ್ ಅಂಡ್ ಗಾಮಾ ರೇಸ್. ಸಿ ದ ಸೀಕ್ವೆನ್ಸ್. ಆಕ್ಚುಲಿ ಇದು ರ್ಯಾಂಡಮ್ ಆಗಿ ಬಂದಿದ್ದಲ್ಲ. ಇಫ್ ಯು ಅರೇಂಜ್ ಇನ್ ಏನದು ಫ್ರೀಕ್ವೆನ್ಸಿ ಆಗಲಿ ವೇವ್ ಲೆಂತ್ ಆಗಲಿ ಎರಡನ್ನೂ ಅರೇಂಜ್ ಮಾಡಿದ್ದಾರೆ. ದೆನ್ ಅದು ಈಗಲೂ ನೆನಪಿದೆ ನನಗೆ. ನೀವು ಜಸ್ಟ್ ಕ್ಲೋಸ್ ಯುವರ್ ಐಸ್ ಅಂಡ್ ಯು ಜಸ್ಟ್ ರೀಕಾಲ್ ದಟ್. ಕನ್ನಡ ಮೀಡಿಯಂ ಅವ್ರು ಯಾರು ಇದ್ರೆ ಯು ಜಸ್ಟ್ ರೀಕಾಲ್ ದಟ್, ರೈಟ್. ಸೊ ದಿಸ್ ಈಸ್ ದ ಸೈನ್ಸ್ ಆಕ್ಚುಲಿ ಟಾಪಿಕ್. ಈಗಲೂ ನನಗೆ ನೀವು ಆ ಒಂದು ವಿದ್ಯುತ್ ಕಾಂತೀಯ ತರಂಗಗಳಿದೆಯಲ್ಲ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್, ಯು ಆಸ್ಕ್ ಮಿ ದ ಸೀಕ್ವೆನ್ಸ್ ಇನ್ ರೆಸ್ಪೆಕ್ಟ್ ಆಫ್ ಫ್ರೀಕ್ವೆನ್ಸಿ ಆಗಲಿ, ಇನ್ ರೆಸ್ಪೆಕ್ಟ್ ಆಫ್ ಆ ಒಂದು ವೇವ್ ಲೆಂತ್ ಆಗಲಿ, ಐ ವಿಲ್ ಟೆಲ್ ಯು, ಬಿಕಾಸ್ ಐ ರಿಮೆಂಬರ್ಡ್ ಇನ್ ಸಚ್ ಎ ವೇ ದಟ್ ಅದು ನಮ್ಮ ಬ್ರೈನ್ ಯಾವ ಥರ ರಿಟೈನ್ ಮಾಡುತ್ತೆ ನೋಡಿ, ಆ ವೇ ಅಲ್ಲಿ ಹ್ಯಾಸ್ ರೆಡ್ ದಟ್. ಅರ್ಥ ಆಯ್ತಾ? ಫೈನ್. ಸೊ ಐ ವಿಲ್ ಗಿವ್ ಒನ್ ಮೋರ್ ಎಕ್ಸಾಂಪಲ್. ಸೊ ನೀವು ಯಾರು UPSC ಓದ್ತಿದ್ರೆ, KPSC ಓದ್ತಿದ್ರೆ, ದರ್ ಇಸ್ ಒನ್ ಟರ್ಮ್, ಫೆಡರಲ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ. ಎಸ್, ಫೆಡರಲ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಒಂದ್ 2-3 ಹೇಳಪ್ಪ ಅಂತ ಕೇಳಿದ್ರು. ಅಂಡ್ ಐ ಟೋಲ್ಡ್ ಯು ಲೈಕ್ ಡಿವಿಷನ್ ಆಫ್ ಪವರ್ಸ್ ಅಂಡ್ ಬೈಕ್ಯಾಮರಲಿಸಮ್. ರ್ಯಾಂಡಮ್ ಆಗಿ ಹೇಳ್ತಾ ಇದ್ದೆ, ರೈಟ್. ಹಿ ಹ್ಯಾಸ್ ಗಿವೆನ್ ಅ ವೆರಿ ಸೀಕ್ವೆನ್ಸ್. ಈಗಲೂ 8 ಹೇಳ್ತಾರೆ ಅವರು. ಐ ರಿಮೆಂಬರ್ ದಟ್ ಟೆಕ್ನಿಕ್ ಆಲ್ಸೋ. ಕನ್ನಡದವ್ರಿಗೆ ಹೇಳಬೇಕು ಅಂತಂದ್ರೆ, ಈ ಒಕ್ಕೂಟ ರಾಜ್ಯ ಅಂತ ಬರುತ್ತೆ. ಈ ಭಾರತದ ಸಂವಿಧಾನದ ಒಕ್ಕೂಟ ರಾಜ್ಯದ ಲಕ್ಷಣಗಳನ್ನು ಹೇಳಿ ಅಂತ. ಸೊ ಇದು ಪ್ರಿಲಿಮ್ಸ್ ಕ್ವಶನ್ ಕೂಡ. UPSC ಆಗಲಿ, KPSC ಆಗಲಿ, ಅಂಡ್ ಇವನ್ ಎನಿ ಎಕ್ಸಾಮ್ ಯು ಟೇಕ್, ದೇ ವಿಲ್ ಆಸ್ಕ್ ಯು ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಬಿಲಾಂಗ್ ಟು ಫೆಡರಲ್ ಫೀಚರ್ಸ್, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಬಿಲಾಂಗ್ಸ್ ಟು ಫೆಡರಲ್ ಫೀಚರ್ಸ್ ಅಂತೇಳಿ 4 ಆಪ್ಷನ್ ಕೊಡ್ತಾರೆ. ಅಂಡ್ ಇಟ್ಸ್ ವೆರಿ ಕನ್ಫ್ಯೂಸಿಂಗ್ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಕಾನ್ಸೆಪ್ಟ್. ಅಂಡ್ ಆ ಕ್ವಶನ್ ಅವರು ನಾನು ಕೇಳಿದಾಗ ಐ ವಾಸ್ ಲೈಕ್, ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಯಾಕೆಂದ್ರೆ ಓದಿದ್ದೀನಿ ಅದೇ ಟಾಪಿಕ್. ನಾನು ಕೇಳೋದು, ನೀನು ಯಾವ ಟಾಪಿಕ್ ಓದಿದೆಯಾ ಹೇಳು ಅಂತಂದ್ರು. ಇದೇ ಟಾಪಿಕ್ ಹೇಳಿದವ್ರಿಗೆ. ಸರ್ ನಾನು ಫೆಡರಲ್ ಫೀಚರ್ಸ್ ಓದ್ತಾ ಇದ್ದೆ ಅಂತ. ಯು ಟೆಲ್ ಮಿ ದ 7 to 8 ಫೀಚರ್ಸ್ ಅಂತಂದ್ರು. ಐ ಕಾಂಟ್ ಏಬಲ್ ಟು ಆನ್ಸರ್. ದೆನ್ ಐ ಕ್ವಶನ್ಡ್ ಮೈ ಸೆಲ್ಫ್, ನಾನು ಓದ್ತಿರೋ ಮೆಥಡ್ ಕರೆಕ್ಟ್ ಇಲ್ವಾ, ಆದ್ರೆ ನಾನು ಓದ್ತಿರೋ ಆ ಪ್ರೋಸೆಸರ್ ಹಂಗಿದೆಯಾ, ಇಲ್ಲ ಮೆಥಡ್ ಕರೆಕ್ಟ್ ಇಲ್ವಾ? ಸೊ ಐ ಕ್ವಶನ್ಡ್ ಮೈ ಸೆಲ್ಫ್ ಅಂಡ್ ಹಿ ಟೋಲ್ಡ್ ದಟ್ ಟೆಕ್ನಿಕ್. ಏನಂತ? ಸೂರಿ ನೆನ್ಪಿಡಿ. ಸೊ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಯಾರು UPSC ಇದ್ದೀರಾ, KPSC ಇದ್ದೀರಾ, ಇಲ್ಲ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿದ್ದೀರಾ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೂರ್ಯ ಒಬ್ಬ ವ್ಯಕ್ತಿ ಇದ್ದಾನೆ. ಈ ರೈಡ್ಸ್ ಬೈಕ್ನ ರೈಡ್ ಮಾಡ್ತಿದ್ದಾನೆ. ಬಿಕಾಸ್ ಹಿ ಬಿಕಮ್ ಇಂಡಿಪೆಂಡೆಂಟ್, ಟು ಬಿಕಮ್ ಇಂಡಿಪೆಂಡೆಂಟ್ ಅಂತ. ಸೊ ಸೆಂಟೆನ್ಸ್ ಸಿಂಪಲ್. ಕ್ಲೋಸ್ ಯುವರ್ ಐಸ್. ಇವಾಗ ನೀವು ಬೇಕಾದ್ರೆ ಕ್ಲೋಸ್ ಐಸ್ ಮಾಡಿ ಜಸ್ಟ್ ರಿಮೆಂಬರ್ ದಟ್. ಸೂರಿ ರೈಡ್ಸ್ ಬೈಕ್ ಅಂಡ್ ಬಿಕಮ್ ಇಂಡಿಪೆಂಡೆಂಟ್. This is for federal features, even for prelims, even for mains, even for interview as well. ಈಗ ಹೇಳ್ತೀನಿ ನೋಡಿ. means supremacy of the constitution. ಸೂರಿ ಅಂತ ಹೇಳಿದ್ನಲ್ಲ, R means rigidity of the constitution. ಸೂರಿ writes written constitution. bicameralism, right? And became independent judiciary. ಮುಗೀತು. ನಮಗಿದು ತುಂಬಾ ಕನ್ಫ್ಯೂಷನ್ ಆಗ್ತಿತ್ತು ಈ ಟಾಪಿಕ್, ರೈಟ್? ಸಿಂಪಲ್. ಅಂಡ್ ಐ ವಿಲ್ ಗಿವ್ ಯು ಒನ್ ಮೋರ್ ಎಕ್ಸಾಂಪಲ್. ಜಿಯೋಗ್ರಫಿ ಕ್ವಶನ್ ಕೇಳಿದ್ರು. ಜಿಯೋಗ್ರಫಿ ನೋಡಪ್ಪ, ಕ್ರಸ್ಟು, ಮ್ಯಾಂಟಲ್ಲು, ಕೋರ್. KPSC ಆಗಲಿ UPSC ಆಗಲಿ ಅವ್ರು ಕೇಳ್ತಾರೆ, ಡಿಸ್ಕಂಟಿನ್ಯೂಟೀಸ್ ಕೇಳ್ತಾರೆ. ಅಪ್ಪರ್ ಕ್ರಸ್ಟು, ಮಿಡಲ್ ಕ್ರಸ್ಟ್, ಅಪ್ಪರ್ ಕ್ರಸ್ಟು, ಲೋವರ್ ಕ್ರಸ್ಟ್, ಮಧ್ಯೆ ಒಂದು ಡಿಸ್ಕಂಟಿನ್ಯೂಟಿ ಅಂತ ಬರುತ್ತೆ. ಯಾವ್ದು ಹೇಳು? ಕ್ರಸ್ಟ್ಗೂ ಮ್ಯಾಂಟಲ್ಗೂ ಒಂದು ಲೇಯರ್ ಬರುತ್ತೆ, ಡಿಸ್ಕಂಟಿನ್ಯೂಟಿ ಅಂತ ಹೇಳು. ಮ್ಯಾಂಟಲ್ಗೂ ಕೋರ್ಗೂ ಒಂದು ಡಿಸ್ಕಂಟಿನ್ಯೂಟಿ ಬರುತ್ತೆ ಅಂತ ಹೇಳು. ಮೇ ಬಿ ಒಂದು ಹೇಳಿದೆ, ಈಸ್ ನಾಟ್ ಸ್ಯಾಟಿಸ್ಫೈಡ್. ನಾನು ಗುಟೆನ್ಬರ್ಗ್ ಹೇಳಿದೆ, ಈಸ್ ನಾಟ್ ಸ್ಯಾಟಿಸ್ಫೈಡ್ ಬಿಕಾಸ್ ಈಸ್ ಆಸ್ಕಿಂಗ್ ಇನ್ ಸೀಕ್ವೆನ್ಸ್ ವೇ. ದೆನ್ ಹಿ ಟೋಲ್ಡ್ CMR ಮಾಲ್ ಕೇಳಿದ್ರಲ್ವಾ, CMR ಗರ್ಲ್. CMR ಮಾಲ್ ಅಲ್ಲಿ ಒಬ್ಬ ಗರ್ಲ್ ಇದ್ದಾಳೆ, GL. ಸಿಂಪಲ್.
C means Conrod, M means Mohorovic, R means repetitive, right? CMR, G, L. G means Gutenberg, L means layman, right? These are for geography. So ಇದೊಂದು ಕಾನ್ಸೆಪ್ಟ್ ಅಲ್ಲ. Then I realized he is a topper. ಈ ಪ್ರೆಸೆಂಟ್ ಅವರು ಸರ್ವಿಸ್ ಅಲ್ಲಿ ಇದ್ದಾರೆ. ಸೇಮ್ ಪರ್ಸನ್ ಈ ಬಿಕಮ್ ಅನ್ IAS ಆಫೀಸರ್, ಈಸ್ ವರ್ಕಿಂಗ್ ಇನ್ ಇಂಡಿಯನ್ ಸಮ್ ಒಂದು ಪ್ಲೇಸ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ IAS ಆಗಿ. ಅವರ ವರ್ಕಿಂಗ್ ಇತ್ತು ಅಂತಂದ್ರೆ ಈಸ್ ಹಾರ್ಡ್ ವರ್ಕಿಂಗ್ ಆಸ್ ವೆಲ್ ಆಸ್ ವೆರಿ ಸ್ಮಾರ್ಟ್ ವರ್ಕ್. ಅರ್ಥ ಆಯ್ತಲ್ಲ? ಸಿಂಪಲ್. ನಾನು ತುಂಬಾ ಸರಿ ಹೇಳಿದ್ದೀನಿ ಏನಂತ, ನೀವೊಂದು ಪ್ಲೇಸ್ಗೆ ಹೋಗ್ಬೇಕು ಅಂತಂದ್ರೆ ಅದೊಂದು ದಾರಿ ಇರುತ್ತೆ. ಬೆಂಗಳೂರಿಂದ ಚೆನ್ನೈಗೆ ಹೋಗ್ಬೇಕು, ಇಲ್ಲ ಬೆಂಗಳೂರಿಂದ ಡೆಲ್ಲಿಗೆ ಹೋಗ್ಬೇಕು ಅಂದ್ಕೊಳ್ಳಿ, ರೈಟ್? ಬೆಂಗಳೂರಿಂದ ನೀವು ಡೆಲ್ಲಿಗೆ ಹೋಗೋ ಡೈರೆಕ್ಟ್ ಫ್ಲೈಟ್ ಹತ್ತಿದ್ರೆ ಸಾಕು, ಹೋಗ್ಬಿಡ್ತೀವಿ. ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಫಸ್ಟ್ ಕೋಲ್ಕತ್ತಾ ಹೋಗೋದು, ಇಲ್ಲ ಫಸ್ಟ್ ಹೈದರಾಬಾದ್ ಹೋಗ್ತೀವಿ, ಇಲ್ಲ ಫಸ್ಟ್ ಮುಂಬೈಗೆ ಹೋಗ್ತೀವಿ, ಅಲ್ಲಿಂದ ಜೈಪುರ್ಗೆ ಹೋಗ್ತೀವಿ, ಅಲ್ಲಿಂದ ಮತ್ತೆ UP, ಅಲ್ಲಿಂದ ಡೆಲ್ಲಿ. ಈ ಪ್ರೋಸೆಸ್ ಹೇಗಿದೆ? ಡೈರೆಕ್ಟ್ ಇಲ್ಲಿಂದ ಡೆಲ್ಲಿಗೆ ಹೋಗೋದು ಹೆಂಗಿದೆ? ದಿಸ್ ಈಸ್ ವಾಸ್ ಎಕ್ಸಾಕ್ಟ್ಲಿ ಮೆಮರಿ ಟೆಕ್ನಿಕ್ಸ್. ಅದು ನಿಮ್ಮನ್ನ ಪ್ರಿಪರೇಷನ್ ಇಂದ ಡೈರೆಕ್ಟ್ ರ್ಯಾಂಕರ್ ಕರ್ಕೊಂಡು ಹೋಗುತ್ತೆ. ದೆನ್ ಐ ರಿಯಲೈಸ್ಡ್ ಆಕ್ಚುಲಿ ನಾನು 3 ವರ್ಷ ಕಂಟಿನ್ಯೂಸ್ ಆಗಿ ಒಂದು ರಾಂಗ್ ವೇಲ್ ಹೋಗಿದ್ದೀನಿ. ಅರ್ಥ ಆಯ್ತಾ? ಸೊ ಐ ಆಮ್ ವೆರಿ ಮಚ್ ಸೀರಿಯಸ್. ಪ್ರಿಪರೇಷನ್ ನನಗೆ ಬೇಕೇ ಬೇಕು ಅಂತ ಕೂತಿದ್ದೆ 3 ವರ್ಷ. ನಾನು ಎಂಟೈರ್ ಐ ವಾಸ್ ಶಾಕ್ ಆಕ್ಚುಲಿ. ನಾನು ಇಷ್ಟು 3 ವರ್ಷ ನನಗೆ ಇದನ್ನ ಯಾರು ಹೇಳಲೇ ಇಲ್ವಲ್ಲ. ನಾನೊಂದು ಕೋಚಿಂಗ್ ತಗೊಂಡೆ, ಅಲ್ಲೂ ಹೇಳಿಲ್ವಲ್ಲ. ನಾನು ತುಂಬಾ ಜನನ ಕಾಂಟ್ಯಾಕ್ಟ್ ಮಾಡಿದೆ, ನೆವರ್, ನೋ ಬಡಿ ಹ್ಯಾಸ್ ಟೋಲ್ಡ್ ದಿಸ್. ಈ ಒಂದು ಬಂದ್ಮೇಲೆ ಐ ಸ್ಟಾರ್ಟೆಡ್ ರಿಸರ್ಚಿಂಗ್. ಓಕೆ, ರಿಸರ್ಚ್ ಮಾಡಿದೆ ಅಂಡ್ ತುಂಬಾನೇ ಆರ್ಟಿಕಲ್ಸ್ ಓದಿದೆ, ತುಂಬಾ ಬುಕ್ಸ್ ಓದಿದೆ, ಅಂಡ್ ಐ ಹ್ಯಾವ್ ಡನ್ ಮೆನಿ ಕೋರ್ಸಸ್ ಆಸ್ ವೆಲ್. ದೆನ್ ಐ ರಿಯಲೈಸ್ಡ್ ದಟ್ ಎಸ್, ಈ ಮೆಮರಿ ಟೆಕ್ನಿಕ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ. ಸೊ ನೀವು ಇಲ್ಲಿವರೆಗೂ ವಿಡಿಯೋ ಕೇಳಿದ್ದೀರಾ, ಕರೆಕ್ಟಾ? ಯು ಜಸ್ಟ್ ಗೋ ಅಂಡ್ ಆಸ್ಕ್ ಯುವರ್ ಫ್ರೆಂಡ್, ನೀವು ಬೇಕಾದ್ರೆ ಈ ಫೆಡರಲ್ ಫೀಚರ್ಸ್ ಬಗ್ಗೆ ಹೇಳಿ ಅಂತ ಕೇಳಿ, ಈ ಡಿಸ್ಕಂಟಿನ್ಯೂಟೀಸ್ ಕೇಳಿ, ಈ ವೇವ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಹೇಳಿದ್ನಲ್ಲ, ಇದ್ರ ಬಗ್ಗೆ ಕೇಳಕ್ ಹೇಳಿ. ಹೌ ಮೆನಿ ಆಫ್ ದೆಮ್ ಟೋಲ್ಡ್ ಯು ಡೈರೆಕ್ಟ್ಲಿ ವಿತೌಟ್ ರೀಡಿಂಗ್, ವಿತೌಟ್ ರಿವೈಷನ್? ಈ ಪಾಯಿಂಟ್ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಮೆನಿ, ಈವನ್ 95% ಆಫ್ ದ ಆಸ್ಪಿರೆಂಟ್ಸ್ ಆರ್ ಮೇಕಿಂಗ್ ಮಿಸ್ಟೇಕ್ ಇನ್ ದ ರೀಡಿಂಗ್ ಪ್ರೋಸೆಸ್ ಇಟ್ ಸೆಲ್ಫ್. ತುಂಬಾ ಎಫರ್ಟ್ ಆಗ್ತಿರ್ತೀರಾ, ನೀವೇ ನೋಡಿ. ಆಲ್ಮೋಸ್ಟ್ 10 to 15 ಅವರ್ಸ್ ಓದ್ತಿರೋರು ಇದ್ದಾರೆ, ನಾನೇ ನೋಡಿದ್ದೀನಿ ನಮ್ಮ ಸ್ಟೂಡೆಂಟ್ಸ್, ರೈಟ್? ಬಟ್ ದೇ ಆರ್ ನಾಟ್ ಗೆಟಿಂಗ್ ದ ರಿಸಲ್ಟ್ಸ್. ಎಕ್ಸಾಮ್ ಅಲ್ಲಿ ನೋಡಿದ್ರೆ ನಮ್ಮ ಪರ್ಫಾರ್ಮೆನ್ಸ್ ಆಗ್ತಿಲ್ಲ ಸರ್, ಓದಿದ್ದೀನಿ ನೆನ್ಪಿಡ್ತಿಲ್ಲ, ರಿವಿಷನ್ ಮಾಡಿದ್ದೀನಿ, ಸ್ಟಿಲ್ ಐ ಆಮ್ ನಾಟ್ ಏಬಲ್ ಟು ಆನ್ಸರ್ ದ ಕ್ವಶನ್. ನಮ್ಗೆ ಬರೆಯಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ದೇ ನೆವರ್ ಕ್ವಶನ್ ದ ಫಂಡಮೆಂಟಲ್ ಮೆಥಡ್ ಆಫ್ ರೀಡಿಂಗ್. ನಾನು ಜಸ್ಟ್ ಒಂದು ಟೆಕ್ನಿಕ್ ಹೇಳ್ತೀನಿ ನಿಮಗೆ, ಅರ್ಥ ಆಯ್ತಾ? ಒನ್ ಮೋರ್ ಹೇಳ್ತೀನಿ ನೋಡಿ. G7 ಕಂಟ್ರೀಸ್ ಏನಿತ್ತು ಹೇಳಿ? ಜ್ಯೂಸ್ ವಿತ್ ಗರ್ಲ್ ಫ್ರೆಂಡ್. ಮೇ ಬಿ ನೀವು ತುಂಬಾ ಜನ ಕೇಳಿರ್ತೀರಿ ಇದನ್ನ. ಆ ಕೋಡ್ ಮಾಡಿದ್ದೆ ನಾವು ಆಕ್ಚುಲಿ. ನೋ ಬಡಿ ನೋಸ್. ಅರ್ಥ ಆಯ್ತಾ? ಐ ಆಮ್ ಓಪನ್ಲಿ ಪಬ್ಲಿಕ್ಲಿ ಸೇಯಿಂಗ್ ದಿಸ್. ಅದು ನಾವು ಮಾಡಿದ್ದೆ ಆಕ್ಚುಲಿ ಕೂತು. ನಮ್ಮ ಹೇಳಿದ್ನಲ್ಲ, ನಮ್ಮ ಸೀನಿಯರ್ ಒಬ್ರು ಇದ್ರು ಅಂತ. ಸೊ ಹಿ ಟೋಲ್ಡ್ ಮಿ ದಟ್ ಆಕ್ಚುಲಿ ಆಲ್ಮೋಸ್ಟ್ 2023 3 ವರ್ಷ ಆಗ್ತಿದೆ. ಸೊ ದೆನ್ ಐ ರಿಯಲೈಸ್ಡ್ ಅಂಡ್ ಐ ಅಪ್ಲೈಡ್ ಅಕ್ರಾಸ್ ದ ಸಬ್ಜೆಕ್ಟ್ಸ್, ರೈಟ್? ಐ ಸಿಟ್ ಫಾರ್ ಆಲ್ಮೋಸ್ಟ್ 8 months, ಎಂಟೈರ್ ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಎನ್ವಿರಾನ್ಮೆಂಟ್, ಸೈನ್ಸ್ ಅಂಡ್ ಟೆಕ್, ಎಲ್ಲ ಸಬ್ಜೆಕ್ಟ್ಸ್ಗೂ ಐ ಹ್ಯಾವ್ ಮೇಡ್ ಇನ್ ನೆಮೋನಿಕ್ಸ್, ಟ್ರಿಕ್ಸ್ ಅಂಡ್ ಆಲ್. ದೆನ್ ಐ ಸ್ಟಾರ್ಟೆಡ್ ರೈಟಿಂಗ್ ಆಲ್ ದ ಎಕ್ಸಾಮ್ಸ್. ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಪ್ರಿಲಿಮ್ಸ್ ಕ್ಲಿಯರ್ ಆಗ್ತಿತ್ತು ವಿತೌಟ್ ರೀಡಿಂಗ್. ವಿತೌಟ್ ರೀಡಿಂಗ್ ಅನ್ನೋದಕ್ಕಿಂತ ವಿತೌಟ್ ಪುಟಿಂಗ್ ಮಚ್ ಎಫರ್ಟ್. ಓಕೆ, ಈವನ್ ನನ್ನ KS ಕ್ಲಿಯರ್ ಮಾಡಿದ್ದು ಇದೇ ತರ. ಐ ಆಮ್ ರನ್ನಿಂಗ್ ಎನ್ ಇನ್ಸ್ಟಿಟ್ಯೂಟ್, ಐ ಆಮ್ ಟೀಚಿಂಗ್ ಫಾರ್ 2800 ಮೆಂಬರ್ಸ್. ನಮ್ಮ ಆಫೀಸಲ್ಲಿ ಆಲ್ಮೋಸ್ಟ್ 15 ಜನ ವರ್ಕರ್ಸ್ ಇದ್ದಾರೆ, ರೈಟ್? ಐ ಆಮ್ ರನ್ನಿಂಗ್ ಮೈ ಅಗ್ರಿ ಬಿಸ್ನೆಸ್ ಇನ್ ಮೈ ಹೋಮ್. ಐ ಆಮ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಫಾರ್ ಮೈ ಎಂಟೈರ್ ಫ್ಯಾಮಿಲಿ. ಐ ಆಮ್ ರನ್ನಿಂಗ್ ಅನ್ ಇನ್ವೈಸ್ ಅಕಾಡೆಮಿ ಇನ್ಸ್ಟಿಟ್ಯೂಟ್. ಐ ಆಮ್ ವರ್ಕಿಂಗ್ ವಿತ್ ವೆದರ್ ಇನ್ಸ್ಟಿಟ್ಯೂಟ್ಸ್ ಅಂಡ್ ಪರ್ಸನಲ್ ಆಗಿ ಮೆಂಟರ್ಶಿಪ್ ಮಾಡ್ತೀನಿ, ಅಗ್ರಿಕಲ್ಚರ್ ಆಪ್ಷನಲ್ ಟೀಚ್ ಮಾಡ್ತೀನಿ, UPSC ಹುಡುಗರು ಟೀಚ್ ಮಾಡ್ತೀನಿ. ಸ್ಟಿಲ್ ಐ ಕ್ಯಾನ್ ಏಬಲ್ ಟು ಕ್ಲಿಯರ್ ದ ಪ್ರಿಲಿಮ್ ಸ್ಟೇಜ್. ಸಿ, ಐ ಆಮ್ ನಾಟ್ ಎಕ್ಸಾಗರೇಟಿಂಗ್ ಇಲ್ಥಿಂಗ್. ಸೊ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಯು ಮೇ ಕಾಮೆಂಟ್ ಎನಿಥಿಂಗ್, ಐ ಡೋಂಟ್ ಕೇರ್ ಅಬೌಟ್ ದಟ್. ಬಟ್ ರಿಯಾಲಿಟಿ ಏನು ಅಂತಂದ್ರೆ, ನಾನು ಮಾಡಿದಂಥ ಮಿಸ್ಟೇಕ್ ನೀವು ಮಾಡಬೇಡಿ. ದಟ್ ಈಸ್ ಅ ಸಿಂಪಲ್ ರಿಕ್ವೆಸ್ಟ್ ಫ್ರಮ್ ಯುವರ್ ಸೈಡ್. ಸೊ ಅಟ್ಲೀಸ್ಟ್ ಈಗಾದರೂ ನೀವು ಮಾಡ್ತಿರೋ ವೇ ಕರೆಕ್ಟ್ ಇದೆಯಾ? ಕ್ವಶನ್ ಯುವರ್ ಸೆಲ್ಫ್. ಅರ್ಥ ಆಯ್ತಾ? ಸೊ ತುಂಬಾ ಜನ ತುಂಬಾ ಮಿಸ್ಟೇಕ್ಸ್ ಮಾಡಿದ್ದಾರೆ ಅಂಡ್ ಐ ಹ್ಯಾವ್ ರಿಸರ್ಚ್ ಲಾಟ್. ದೆನ್ ಐ ಸಿ ಆಕ್ಚುಲಿ ಈ ಟೆಕ್ನಿಕ್ಸು ಡಾಕ್ಟರ್ಸ್ ನೆನ್ಪಿಡ್ತಾರೆ. ಐ ಹ್ಯಾವ್ ಸಿ ಒನ್ ರೋಮನ್ ಸೈನಿ, ಐ ಥಿಂಕ್ ನೀವು ತುಂಬಾ ಜನ ಕೇಳಿರ್ತಾರೆ. ಅನ್ ಅಕಾಡೆಮಿ ಈಸ್ ದ ರಿಯಲ್ ಫೌಂಡರ್ ಆಕ್ಚುಲಿ, ರೋಮನ್ ಸೈನಿ. ಅವ್ರ ವಿಡಿಯೋದಲ್ಲೇ ಆಗ ನೋಡ್ತಿದ್ರೆ ಹೇಳೋರು ಈ ತರ, ನಾನು 206 ಮೂಳೆಗಳು, ದಟ್ ಮೀನ್ಸ್ ಬೋನ್ಸ್, ಹ್ಯೂಮನ್ ಬೋನ್ಸ್ ಇದಾವಲ್ಲ, ಎಷ್ಟು ಹೇಳ್ತೀನಿ ಅಂತ ಹೇಳೋರು. ಐ ವಾಸ್ ಶಾಕಿಂಗ್ ಆಕ್ಚುಲಿ. ಅಂಡ್ ಒನ್ ಆಫ್ ಮೈ ಸೀನಿಯರ್, ಐ ಥಿಂಕ್ ಶಿ ಈಸ್ ಇನ್ IRI, ಅವರು ಎಲ್ಲ ಆರ್ಟಿಕಲ್ಸ್ ಹೇಳ್ತಿದ್ರು. ಎವ್ರಿ ಆರ್ಟಿಕಲ್
ಈವನ್ 1 ಇಂದ ಆಲ್ಮೋಸ್ಟ್ 400 ವರೆಗೂ ಎವ್ರಿ ಆರ್ಟಿಕಲ್ ಶಿ ಇಸ್ ಟೆಲಿಂಗ್. ನೀವು ಯಾವ ಆರ್ಟಿಕಲ್ ಬೇಕಾದ್ರೆ ಹೇಳ್ತಿದ್ರು. ನಾನು ಶಿ ಇಸ್ ಮೇ ಬಿ ದ ಸೂಪರ್ ಹ್ಯೂಮನ್ ಅಂದ್ಕೊಂಡಿದ್ದೆ. ಸಿ ಯಾಕೆಂತಂದ್ರೆ ಇಟ್ಸ್ ಕಂಪ್ಲೀಟ್ಲಿ ನ್ಯೂ ಥಿಂಗ್ ಫಾರ್ ಮೀ. ಐ ನೆವರ್ ಕಮ್ ಅಕ್ರಾಸ್ ದೀಸ್ ಥಿಂಗ್ಸ್. ಪ್ರತಿ ಸರಿ ನನ್ನ ಟೀಚರ್ಸು ನಮ್ಮ ಒಂದು ಯಾರು ಎಲ್ಲ ಹೇಳ್ತಿದ್ರು ಗೊತ್ತಾ, ನೀನು ಓದ್ಬೇಕು ರಿವಿಷನ್ ಮಾಡಬೇಕು ಕಷ್ಟಪಡಬೇಕು ಅಂತ ಹೇಳೋರು ಬಿಟ್ರೆ ನಮ್ಮ ಬ್ರೈನ್ ಹೇಗೆ ನೆನಪಿಡುತ್ತೆ ಅನ್ನೋದು ಯಾರು ಹೇಳ್ತಿರ್ಲಿಲ್ಲ. ಅರ್ಥ ಆಯ್ತಾ? ಅಂದ್ರೆ ನಮ್ಮ ಬ್ರೈನ್ ಇದೆಯಲ್ಲ, ಹ್ಯೂಮನ್ ಬ್ರೈನ್, ಇಟ್ ರಿಮೆಂಬರ್ಸ್ ದ ಕಂಟೆಂಟ್ ಥ್ರೂ ಕನೆಕ್ಷನ್ಸ್. ಅಂಡ್ ಸೆಕೆಂಡ್ ಒನ್ ಬಂದು, ಇಫ್ ಯು ರಿಮೆಂಬರ್ ದ ನ್ಯೂ ಕಂಟೆಂಟ್ ಯು ಹ್ಯಾವ್ ಟು ಲಿಂಕ್ ಇಟ್ ವಿತ್ ದ ಓಲ್ಡ್ ಕಂಟೆಂಟ್. ಅಂದ್ರೆ ನಿಮಗೆ ಗೊತ್ತಿಲ್ಲದಿರುವಂತ ಇನ್ಫಾರ್ಮೇಶನ್ ಗೊತ್ತಿರೋದಕ್ಕೆ ಲಿಂಕ್ ಮಾಡೋದು. ನಾ ಹೇಳಿದೆ ರೇಸ್ ಅಲ್ಲಿ ದೃಷ್ಟಿನೇ ಮುಖ್ಯ. ಇದು ನಮಗೆಲ್ಲ ಗೊತ್ತಿರೋ ವಿಷಯ. ಡೇ ಟು ಡೇ ಟೈಮಲ್ಲಿ ನಾವು ಯೋಚನೆ ಮಾಡ್ತೀವಿ, ಒಂದು ರೇಸ್ ಇದು ನಡೀತಾ ಇದೆ, ತುಂಬಾ ಒಂದು ರೇಸ್ ಅದು ದೃಷ್ಟಿ ತುಂಬಾ ಇಂಪಾರ್ಟೆಂಟ್. ವಿ ನೋ ದಟ್. ಇದು ನೆನ್ಪಿಡ್ಲಿಕ್ಕೆ ಏನು ಕಷ್ಟ ಇಲ್ವಲ್ಲ, ಇದು ನಮ್ಗೆ ಗೊತ್ತಿರೋದು. ಗೊತ್ತಿಲ್ಲದೆ ಇರೋ ಏನು ಹೊಸ ಕಂಟೆಂಟು, ರೇಡಿಯೋ ವೇವ್ಸು, ಸೂಕ್ಷ್ಮಾಣು ಕಿರಣಗಳು, ಅವಗೆಂಪು ಕಿರಣಗಳು. ಸೊ ಅವು ಹೊಸ ಥಿಂಗ್ಸು. ದೇ ಮೇಡ್ ಇಟ್ ಟು ಬಿ ಸಿಂಪಲ್ ಥಿಂಗ್ಸ್. ಸೇಮ್ ವಿತ್ ದ ಡಿಸ್ಕಂಟಿನ್ಯೂಟಿ, ಸೇಮ್ ವಿತ್ ದ ಫೆಡರಲ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ರೈಟ್? ಸೊ ಪಾಯಿಂಟ್ ಏನು ಅಂತಂದ್ರೆ, ನಮ್ಮ ಬ್ರೈನ್ ನೆನ್ಪಿಡುತ್ತಲ್ಲ, ಆ ಮೆಥಡ್ ನಾನು ಫೈಂಡ್ ಔಟ್ ಮಾಡಿದ ಮೇಲೆ ಐ ಹ್ಯಾವ್ ಸ್ಟಾರ್ಟೆಡ್ ಅಪ್ಲೈಯಿಂಗ್ ಅಂಡ್ ನೌ ಐ ಆಮ್ ಟೀಚಿಂಗ್ ಥ್ರೂ ಮೈ ಫೌಂಡೇಶನ್ ಬ್ಯಾಚ್ ಇನ್ KAS. ಪ್ರತಿಯೊಬ್ಬರು ನೀವು ಬ್ಯಾಚ್ ಜಾಯ್ನ್ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ. ನಾನು ಜಾಯ್ನ್ ಆಗಬೇಡಿ ಅಂತ ಹೇಳಲ್ಲ, ಮಾಡ್ತಿರೋ ಉದ್ದೇಶ ಟು ಬಿ ಫ್ರ್ಯಾಂಕ್, ನೀವು ಜಾಯ್ನ್ ಆಗಲಿ ಅಂತಾನೆ. ಬಿಕಾಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೌ ಬ್ರೈನ್ ವರ್ಕ್ಸ್. ನಾವು ಯಾವ ಥರ ಓದಿದ್ರೆ ನೆನಪಿಡುತ್ತೆ, ನಾವು ನೆನಪಿರೋದನ್ನ ರೀಪ್ರೊಡ್ಯೂಸ್ ಮಾಡ್ಬೇಕು ಎಕ್ಸಾಮಲ್ಲಿ. ಅದು ಇಂಪಾರ್ಟೆಂಟ್. ನಮಗೆಲ್ಲ ಗೊತ್ತೇ ಇದೆ. ಎವ್ರಿ ಒನ್ ರೀಡ್ ದ ಬುಕ್ಸ್, ರೈಟ್? ನೀವು ಓದಿದ್ದೀರಾ, ನಾನು ಓದಿದ್ದೀನಿ. ಐ ಥಿಂಕ್ ಒನ್ ಆಫ್ ಮೈ ವಿಡಿಯೋ ಐ ಶೋನ್ ಯು ಆಲ್ಮೋಸ್ಟ್ 8 ಚೀಲ ಇದಾವೆ ನನ್ನ ಬುಕ್ಸ್. ಐ ಹ್ಯಾವ್ ರೆಡ್ ಎವ್ರಿ ಕೋಚಿಂಗ್ ಮೆಟೀರಿಯಲ್. ದೆನ್ ಐ ರಿಯಲೈಸ್ಡ್, ಐ ಥಿಂಕ್ 3 ವರ್ಷ ನಾನು ತುಂಬಾ ಮಿಸ್ಟೇಕ್ ಮಾಡಿದ್ದೀನಿ ಅಂತ. ಸೊ ಇಲ್ಲಿ ಪಾಯಿಂಟ್ ವೆರಿ ಸಿಂಪಲ್. ನೀವು ಯಾವುದೇ ಸಬ್ಜೆಕ್ಟ್ ಓದಿದ್ರು ಕೂಡ ಈ ಟೆಕ್ನಿಕ್ಸ್ನ ಅಪ್ಲೈ ಮಾಡ್ಬೋದು. ಅಂಡ್ ಐ ಹ್ಯಾವ್ ಟಾಟ್ ದಿಸ್ ಸೇಮ್ ಇನ್ ಅ ಫಸ್ಟ್ ಕ್ಲಾಸ್ ಆಫ್ ಮೈ ಫೌಂಡೇಶನ್ ಬ್ಯಾಚ್, KAS ಫೌಂಡೇಶನ್ ಬ್ಯಾಚ್ ನಾನು ಆಲ್ರೆಡಿ ಟೀಚ್ ಮಾಡಿದ್ದೀನಿ. ಪ್ರಿಯಾರಿಟಿ ಬೇಸಿಸ್ ಸ್ಟಡಿ, ಮೆಮರಿ ಮಾಸ್ಟ್ರಿ ಅಂತ. ಅಂಡ್ ಎಲ್ಲ ಸಬ್ಜೆಕ್ಟ್ಸು ಈ ಥರ ಇದೆ. ಸೊ ಮೈ ಪಾಯಿಂಟ್ ಹಿಯರ್ ಈಸ್, ಯಾರು KASಗೆ ಪ್ರಿಪೇರ್ ಆಗ್ತಿದ್ರಾ, ಯಾರು UPSCಗೆ ಪ್ರಿಪೇರ್ ಆಗ್ತಿದ್ರಾ, ಪ್ಲೀಸ್ ಸ್ಟಾರ್ಟ್ ಶಿಫ್ಟಿಂಗ್ ಯುವರ್ ಪ್ರಿಪರೇಷನ್ ಜರ್ನಿ. ಅರ್ಥ ಆಯ್ತಾ? ಸೊ ಮೈ ಇಂಟೆನ್ಷನ್ ಈಸ್ ವೆರಿ ಸಿಂಪಲ್. ನಾನು ನಿಮ್ಮ ಥರನೇ ಕಷ್ಟಪಟ್ಟಿದ್ದೀನಿ, ಈಗಲೂ ಕಷ್ಟಪಡ್ತಾ ಇದ್ದೀನಿ ಟು ಗೆಟ್ ಸಮ್ ಜಾಬ್. ಸೊ ಇದು ಎಲ್ಲರೂ ಮಾಡ್ತಾ ಇದ್ದೀರಾ, ನೀವು ಮಾಡ್ತಿದ್ದೀವಿ, ನಾನು ಮಾಡ್ತಿದ್ದೀನಿ. ಬಟ್ ನೀವು ಹಾಕಿದ ಎಫರ್ಟ್ಸ್ಗೆ ರಿಸಲ್ಟ್ ಸಿಗ್ಲಿಲ್ಲ ಅಂತಂದ್ರೆ ವಿ ಡೌಟ್ ಅವರ್ ಸೆಲ್ಫ್. ನಾನು ಕರೆಕ್ಟಾಗಿ ಮಾಡ್ತಿದ್ದೀನಾ, ಅಪ್ಪ ಅಮ್ಮನ ದುಡ್ಡು ವೇಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಫ್ರೆಂಡ್ಸ್ ನೋಡಿದ್ರೆ ದೇ ಆರ್ ಅರ್ನಿಂಗ್ ಇನ್ ಲ್ಯಾಕ್ಸ್, ಕ್ರೋರ್ಸ್. ನಾವಿಲ್ಲಿ ಡೇ ಟು ಡೇ ಏನು ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ, ನೈಟ್ ಊಟಕ್ಕೆ ಪರದಾಡ್ತಾ ಇರ್ತೀವಿ. ಈವನ್ ಐ ಫೇಸ್ ಇಟ್ ಆಕ್ಚುಲಿ. ಆಲ್ಮೋಸ್ಟ್ 2018 ಇಂದ 2024 ನಾನು ಜಾಬ್ ಮಾಡೋಕ್ಕಿಂತ ಮುಂಚೆ ಆಲ್ಮೋಸ್ಟ್ 3 years ಐ ಸ್ಟ್ರಗಲ್ಡ್ ಎ ಲಾಟ್. ಐ ಡೋಂಟ್ ಹೆಸಿಟೇಟ್ ಟು ಕಮ್ ಅಕ್ರಾಸ್ ಅಂಡ್ ಟೆಲ್ ಯು, ಬಿಕಾಸ್ ಐ ಹ್ಯಾವ್ ಡನ್ ಇಟ್ ಅಂಡ್ ಐ ಆಮ್ ಪ್ರೌಡ್ ಮೈ ಸೆಲ್ಫ್, ರೈಟ್? ನೀವು ಏನೇ ಕಾಮೆಂಟ್ ಮಾಡಿ ಯೂಟ್ಯೂಬಲ್ಲಿ, ಐ ಡೋಂಟ್ ಕೇರ್. ಅರ್ಥ ಆಯ್ತಾ? ಅಂಡ್ ಫೈನಲಿ, ನಾನು ತುಂಬ ಎಳೆಯಕ್ಕೆ ಹೋಗಲ್ಲ ಈ ವಿಡಿಯೋ. ವೆರಿ ಸಿಂಪಲ್. ದಿಸ್ ಈಸ್ ದ ಇಂಟ್ರೋ ವೈ ಐ ಹ್ಯಾವ್ ಅಡಾಪ್ಟೆಡ್ ದಿಸ್ ಪ್ರಿಯಾರಿಟಿ ಬೇಸಿಸ್ ಮೆಮರಿ ಮಾಸ್ಟರಿ ಕ್ಲಾಸ್. ನಾನು ಯಾಕೆ ಅಡಾಪ್ಟ್ ಮಾಡ್ಕೊಂಡೆ ಅಂತ ನಿಮ್ಗೆ ಹೇಳಿದ್ದೀನಿ. ಅಂಡ್ ಇಫ್ ಯು ವಾಂಟ್ ಎನಿ ಡೆಮೋ, ಓಕೆ, ಪ್ಲೀಸ್ ಮೆನ್ಷನ್ ಇನ್ ದ ಕಾಮೆಂಟ್ ಸೆಕ್ಷನ್. ಯೂಟ್ಯೂಬಲ್ಲಿ ಮೆನ್ಷನ್ ಮಾಡಿ ಡೆಮೋ ಬೇಕು ಅಂತ. ಐ ವಿಲ್ ಅಪ್ಲೋಡ್ ದಟ್. ಆ್ಯಂಡ್ ಆಲ್ರೆಡಿ ಕ್ಲಾಸಸ್ಸಲ್ಲಿ ಜಾಯ್ನ್ ಆಗಿರೋರಿಗೆ ಆಲ್ರೆಡಿ ಡೆಮೋ ಕೊಟ್ಟಿದ್ದೀನಿ. ಆ್ಯಂಡ್ ದೇರ್ ಸ್ಟೂಡೆಂಟ್ಸ್ ಫಸ್ಟು ಡೆಮೋ ಅಂತ ಬಂದವರು, ದೇ ಹ್ಯಾವ್ ಪೇಡ್ ಫುಲ್ ಅಮೌಂಟ್, ದೇ ಹ್ಯಾವ್ ಜಾಯ್ನ್ ದ ಬ್ಯಾಚ್. ದಿಸ್ ಈಸ್ ದ ರೆಸ್ಪಾನ್ಸ್ ಐ ಹ್ಯಾವ್ ಗಾಟ್ ಆ್ಯಂಡ್ ಐ ಆಮ್ ವೆರಿ ಮಚ್ ಹ್ಯಾಪಿ ಫಾರ್ ದೆಮ್. ಆ್ಯಂಡ್ ಎಸ್, ನೀವು ಕೂಡ ಅಟ್ಲೀಸ್ಟ್ ಈ ಟೆಕ್ನಿಕ್ಸ್ನ ಟ್ರೈ ಮಾಡಿ, ಓಕೆ? ಆ್ಯಂಡ್ ಇಫ್ ಯು ವಾಂಟ್, ಐ ವಿಲ್ ಅಪ್ಲೋಡ್ ದ ಪ್ರಿಯಾರಿಟಿ ಬೇಸಿಸ್ ಸ್ಟಡಿ ಮಾಸ್ಟರಿ ಮೆಮರಿ ಮಾಸ್ಟರಿ ಕ್ಲಾಸ್ ನಾನು ಅಪ್ಲೋಡ್ ಮಾಡ್ತೀನಿ. ಯು ಕ್ಯಾನ್ ಚೆಕ್ ಇಟ್ ಔಟ್ ಒನ್ಸ್. ದೆನ್ ಇಫ್ ಯು ವಾಂಟ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಆ್ಯಂಡ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಫೋನ್ ನಂಬರ್ ಆಗಲಿ ಎಲ್ಲವೂ ಕೊಟ್ಟಿರ್ತೀವಿ. ಯು ಕ್ಯಾನ್ ಚೆಕ್ ಇಟ್ ಒನ್ಸ್. ಫೈನ್. ಸೊ ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ಸ್ ಯು. ಆ್ಯಂಡ್ ಅಗೇನ್ ಐ ಆಮ್ ಟೆಲ್ಲಿಂಗ್, ಸೊ ನಿಮ್ಮ ಪ್ರಿಪರೇಷನ್ ಒಂದ್ಸರಿ ಕ್ವಶನ್ ಮಾಡಿ, ವೆದರ್ ಯು ಆರ್ ಗೋಯಿಂಗ್ ಇನ್ ಅ ರೈಟ್ ವೇ ಆರ್ ರಾಂಗ್ ವೇ. ಸೊ ಓಲ್ಡ್ ಮೆಥಡ್ಸು ಡೆಫಿನೆಟ್ಲಿ ಇಟ್ ವಾಂಟ್ ವರ್ಕ್. ಕಾಂಪಿಟೇಷನ್ ರೈಸ್ ಆಗಿದೆ, ರೈಟ್? ನಿಮ್ಮ ಟೆಕ್ನಿಕ್ಸ್ ಇಂಪ್ರೂವ್ ಮಾಡ್ಕೋಬೇಕು, ಸ್ಟ್ರಾಟಜೀಸ್ ಇಂಪ್ರೂವ್ ಮಾಡ್ಕೋಬೇಕು, ಫಿಕ್ಸ್ಡ್ ಟೈಮ್ ಟೇಬಲ್ ಇರಬೇಕು, ರೈಟ್? ಐ ಥಿಂಕ್ ನಿಮ್ಗೆ ಗೊತ್ತಿದೆ, ಕಾಂಪಿಟೇಷನ್ ಈಸ್ ಅಟ್ ಅ ಪೀಕ್. ಐ ಥಿಂಕ್ ಎಲ್ಲರಿಗೂ ಅರ್ಥ ಆಗಿದೆ. ನಾನು ಕಾಂಪಿಟೇಷನ್ ಬಗ್ಗೆ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. AI ಬಂದ್ಮೇಲೆ ಅಂತೂ ಎಲ್ಲ ಜಾಬ್ಸ್ ಹೋಗ್ತಿದೆ. ಎವ್ರಿ ಒನ್ ಶಿಫ್ಟಿಂಗ್ ಟುವರ್ಡ್ಸ್ ದ ಗೌರ್ಮೆಂಟ್ ಜಾಬ್ಸ್. ದ ಬ್ರೈಟೆಸ್ಟ್ ಆಫ್ ದ ಬ್ರೈಟ್ ಅವರು ಕೂಡ ಇದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬರ್ತಿದ್ದಾರೆ.
ಸೊ ಹಾಗಾಗಿ ಇಫ್ ಯು ಆರ್ ಪ್ರಿಪೇರಿಂಗ್ ಸೀರಿಯಸ್ಲಿ ಫಾರ್ ದ ಎಕ್ಸಾಮ್ಸ್, ಅಟ್ ಲೀಸ್ಟ್ ಗಿವ್ ಎ ಥಾಟ್ ಅಬೌಟ್ ಇಟ್. ಗಾಟ್ ಇಟ್? ಅಂಡ್ ದಿಸ್ ಈಸ್ ಆಲ್ ಫ್ರಮ್ ಮೈ ಸೈಡ್. ಎಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಏನೇ ಕಾಮೆಂಟ್ಸ್ ಇದ್ರು ಐ ವಿಲ್ ಟೇಕ್ ಇಟ್ ಪಾಸಿಟಿವ್ಲಿ. ಜಸ್ಟ್ ಮೆನ್ಷನ್ ಇನ್ ದ ಕಾಮೆಂಟ್ ಸೆಕ್ಷನ್. ನಿಮ್ದು ಏನೇ ಕ್ವರೀಸ್ ಇದ್ರು ಈ ಒಂದು ಪ್ರಿಯಾರಿಟಿ ಬೇಸಿಸ್ ಸ್ಟಡಿ ಮೆಮರಿ ಮಾಸ್ಟರಿ ಕ್ಲಾಸ್ ಬಗ್ಗೆ, please mention in the comment section. I'm very much happy to help you. Thank you and see you in the next video.